ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಂಡ್ ಫಸ್ಟ್ಲಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ನಮ್ಮ ಎಂಗೇಜ್ಮೆಂಟ್ ಬ್ಲಾಗ್ಸ್ ಏನಿದೆ ಅದೆಲ್ಲದಕ್ಕೂ ಒಳ್ಳೆ ರಿವ್ಯೂಸ್ ಕೊಟ್ರಿ, ಒಳ್ಳೆ ವ್ಯೂಸ್ ಕೊಟ್ರಿ. ಆ್ಯಂಡ್ ತುಂಬಾ ಖುಷಿ ಆಯಿತು ನಮಗೆ, ಒಳ್ಳೆ ರೆಸ್ಪಾನ್ಸ್. ಆ್ಯಂಡ್ ಅದ್ರ ಬಗ್ಗೆ ಇನ್ನೂ ತುಂಬ ಜನ ಏನೇನೋ ಕ್ವಶನ್ಸ್ಗಳೆಲ್ಲ ಕೇಳಿದ್ದೀರಾ. ನಾನು ಕಮೆಂಟ್ಸಲ್ಲಿ ಓದಿದೆ, ಬಟ್ ರಿಪ್ಲೈ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದ ಕಾರಣ. ಸೊ ಆದಷ್ಟು ಬೇಗ ಅದ್ರ ಮೇಲೆ ಒಂದು ವಿಡಿಯೋ ಹಾಕ್ತೀನಿ. ಸೊ ಅದ್ರ ಬಳಿ ನಿಮಗೆ ಏನೇನು ಕನ್ಫ್ಯೂಷನ್ ಇದೆ ಅದನ್ನೆಲ್ಲ ನಾನು ಒಂದು ವಿಡಿಯೋ ಮೂಲಕ ಕ್ಲಿಯರ್ ಮಾಡ್ತೀನಿ, ಓಕೆನಾ? ಆ್ಯಂಡ್ ಎಸ್, ಏನಪ್ಪ ವಿಷಯ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಸೊ ಎಕ್ಸೈಟೆಡ್, ತುಂಬ ಖುಷಿಯಾಗಿದ್ದೀನಿ ನಾನು. ಯಾಕೆ ಅಂತ ಕೇಳ್ತಾ ಇದ್ದೀರಾ? ದಿಸ್ ಇಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀನಿ. ಅಯ್ಯೋ, ಹೊಟ್ಟೆಯೊಳಗೆ ಚಿಟ್ಟೆನ ಬಿಟ್ಟಂಗೆ ಆಗ್ತಿದೆ ಆ್ಯಕ್ಚುಲಿ. ಎಸ್, ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ಕೀಪ್ ಗೆಸ್ಸಿಂಗ್. ಸೊ ನಾನು ರಘು ಹೋಗ್ತಾ ಇದ್ದೀವಿ. ಸೊ ನಾನು ರಘು ಇಬ್ಬರೇ ಅಲ್ಲ, ನಮ್ಮ ಜೊತೆ ನಮ್ಮ ಅಕ್ಕನ ಮಗಳು ಕೂಡ ಬರ್ತಾ ಇದ್ದಾರೆ. ಸೊ ಟೋಟಲಿ ನಾವು 4 ಜನ ಹೋಗ್ತಾ ಇದ್ದೀವಿ. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಯಪ್ಪ, ನಂಗೆ ನಂಬೋಕ್ಕೂ ಆಗ್ತಿಲ್ಲ. ಯಾಕಂದರೆ ನಾನು ತುಂಬ ಒಂದು ಕಂಫರ್ಟ್ ಝೋನಲ್ಲಿ ಬೆಳೆದ್ಬಿಟ್ಟಿರೋಂಥ ಹುಡುಗಿ. ಚಿಕ್ಕ ವಯಸ್ಸಿಂದನೂ ಅಷ್ಟೇ. ನಮ್ಮ ಅಪ್ಪ ಅಮ್ಮ ಸ್ಕೂಲ್ ಅಂದ್ರೂ ವಾಕೇಬಲ್ ಡಿಸ್ಟೆನ್ಸ್, ಕಾಲೇಜ್ ಅಂದ್ರೂ ವಾಕೇಬಲ್ ಡಿಸ್ಟೆನ್ಸ್, ಈ ರೀತಿ ನಮ್ಮನ್ನ ಓದಿಸಿರೋದ್ರಿಂದ ರಘು ಹತ್ರ ಬಂದಮೇಲೆ ನಾನು ಸ್ವಲ್ಪ ಟ್ರಾವೆಲಿಂಗ್ ಎಲ್ಲ ನಾನು ಕಲ್ತಿದ್ದು. ಬಟ್ ಈಗ ಔಟ್ ಆಫ್ ಕಂಟ್ರಿ, ಓ ಮೈ ಗಾಡ್, ನಂಬಕ್ಕೆ ಆಗ್ತಾಯಿಲ್ಲ ಆ್ಯಕ್ಚುಲಿ. ತುಂಬ ಖುಷಿಯಾಗಿದ್ದೀನಿ ಆ್ಯಕ್ಚುಲಿ, ತುಂಬ ಖುಷಿಯಾಗಿದ್ದೀನಿ. ರಘು ನನಗೆ ಪ್ರಾಮಿಸ್ ಮಾಡಿದ್ದ, ಸೊ 100K ಆದಮೇಲೆ ನಾನು ನಿನ್ನನ್ನು ಒಂದು ಟ್ರಿಪ್ ಓಡಿಸ್ತೀನಿ, ಒಂದು ಫಾರಿನ್ ಟ್ರಿಪ್ ಓಡಿಸ್ತೀನಿ ಅಂತೇಳಿ. ಎಸ್, 100K ಆಯಿತು. ಅದಾದಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ರಾಧನ ಮದುವೆ ಫಿಕ್ಸ್ ಆಯಿತು. ಸೊ ಗೊತ್ತಲ್ಲ, ಮಿಡಲ್ ಕ್ಲಾಸ್ ಅಂದಮೇಲೆ ಆ ದುಡ್ಡುಗಳೆಲ್ಲ ಹೊಂಚಿ ಅವಳೊಂದು ಎಂಗೇಜ್ಮೆಂಟ್ ಮಾಡಬೇಕಾಗಿತ್ತು, ಮಾಡಿದ್ವಿ. ಆ್ಯಂಡ್ ಈಗ ಸಮಯ ಬಂದಿದೆ. ಆ್ಯಂಡ್ ಎಲ್ಲ ಥ್ಯಾಂಕ್ಸ್ನು ನಿಮಗೆ ಹೇಳಬೇಕು. ಅದೇನು ಅಂತೇಳಿ ರಘು ಹತ್ರ ಬಾಯಿ ಬಿಡಿಸ್ತೀನಿ, ಓಕೆನಾ? ಆ್ಯಂಡ್ ಅಲ್ಲಿವರೆಗೂ ತುಂಬ ಖುಷಿ ಆಗ್ತಾಯಿದೆ. ನನಗೆ ಏನು ಮಾತಾಡ್ತಿದ್ದೀನಿ ಅನ್ನೋದು ಗೊತ್ತಾಗ್ತಾಯಿಲ್ಲ. ಐ ಆಮ್ ಸೋ ಎಕ್ಸೈಟೆಡ್. ಈ ವಿಡಿಯೋ ರಘು ಇಲ್ಲ, ರಘು ಆಚೆ ಹೋಗಿದ್ದಾರೆ. ನಾನು ಅವ್ನು ಇಲ್ದಾಗ ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ಲಾಸ್ಟ್ ಮಿನಿಟಲ್ಲಿ ಇದು ಹಿಂಗೆ ಹೋಗೋಣ ಅಂತ ಅನಿಸ್ತು. ಸೊ ಸಡನ್ನಾಗಿ ಬುಕ್ ಮಾಡಿಬಿಟ್ಟ. ಸೊ ಲಾಸ್ಟ್ ಮಿನಿಟಲ್ಲಿ ಎಲ್ಲ ಹರಿ ಅಂದರೆ ತುಂಬ ಕಡಿಮೆ ಸಮಯದಲ್ಲಿ ಬೇಗ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಆ್ಯಂಡ್ ನನ್ನ ಒಂದು ಇದು ಲಗೇಜ್ ಪ್ಯಾಕ್ ಆಗಿದೆ. ರಘು ಲಗೇಜ್ ಇನ್ನೂ ಪ್ಯಾಕ್ ಆಗಿಲ್ಲ. ಅವನು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬಂದಮೇಲೆ ಅವ್ರ ಪ್ಯಾಕಿಂಗ್ ಆಗಬೇಕು ಅಷ್ಟೇ. ಸೊ ಫ್ಲೈಟ್ ಎಷ್ಟೊತ್ತಿಗಿದೆ, ಏನಿದೆ ಎಲ್ಲ ನಿಮಗೆ ರಘು ಬಂದಮೇಲೆ ಅವ್ನ ಬಾಯಲ್ಲಿ ಮಾತಾಡಿಸ್ತೀನಿ, ಓಕೆನಾ? ಸೊ ನನ್ನ ಹತ್ರ ಬೇಡ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಷ್ಟೋ ಜನ ನನ್ನ ಒಟ್ಟಿಗೆ ಮಿಸ್ ಮಾಡ್ಕೊಂಡಿದ್ದೀನಿ, ಎಲ್ಲಿ ನೀವಿಬ್ರು ಒಟ್ಟಿಗೆ ಮಾಡ್ತಿಲ್ಲ ಅಂತ ಕೇಳ್ತಿದ್ರಿ. ಅದಕ್ಕೆ ಕರ್ಕೊಂಡು ಕುಣಿಸ್ಕೊಂಡಿದ್ವಿ, ಒಟ್ಟಿಗೆ ಇನ್ಮೇಲೆ ಕಂಟಿನ್ಯೂ ಆಗಿ ಮಾಡ್ತೀವಿ ಬಿಡಿ. ಕೆಲಸಗಳಿದ್ವು, ರಾಧನ್ ಎಂಗೇಜ್ಮೆಂಟ್ ಇತ್ತು. ಸೊ ಥ್ಯಾಂಕ್ ಯು, ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದೆ ನನಗೆ. ನಾನು ಎಂಗೇಜ್ಮೆಂಟಿಗೆ ಸ್ವಲ್ಪ ಎಮೋಷ್ನಲ್ ಆಗಿ ಮಾತ್ರ ನೋಡಿದೆ, ಅದನ್ನು ಇನ್ನೂ ನೋಡಿಲ್ಲ. ಇನ್ನು ಎಮೋಷ್ನಲ್ ಅಲ್ಲ, ಅದು ಆ್ಯಕ್ಚುಲಿ ಏನಂದರೆ ಎಮೋಷ್ನಲ್ ಅನ್ನೋದಕ್ಕಿಂತ ಏನೋ ನನ್ನ ಮನಸ್ಸಲ್ಲಿ ಇದು ಮಾತಾಡಿದೆ ಬಿಡಿ, ಮುಗೀತು. ಸೊ ವಿಷಯ ಏನಪ್ಪ ಅಂದರೆ, ನಾನು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಬರಕ್ಕೆ ಹೋಗಿದ್ದೆ. ನಾನು ಪ್ರೀವಿಯಸ್ಲಿ ವೀಡಿಯೋ ಹಾಕಿದ್ನಲ್ಲ. ಸೊ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದೆ. ತುಂಬ ಏನಲ್ಲ, ಬರೀ 30,000 ರೂಪಾಯಿ ಅಷ್ಟೇ. 30,000 ಅಂದರೆ ಅದು ಒಂದು 10,000, ಒಂದು 12,000 ಬಾತ್ ಎಷ್ಟೋ ಬಂತು ಅಷ್ಟೇ. ಜಾಸ್ತಿ ಏನು ದುಡ್ಡು ಏನು ತಗೊಂಡು ಹೋಗ್ತಿಲ್ಲ. ಯಾಕಂದರೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಸರ್ಪ್ರೈಸ್ ಅಂತ ಇವಳು ಅವಾಗಿಂದ ಹೇಳಕತ್ತಾಳೆ. ಇಷ್ಟೇ, ಏನು ಸರ್ಪ್ರೈಸ್ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಸುಮಾರು ಜನ ಅನ್ಕೋಬೋದು, ಏನಪ್ಪ ಮೊನ್ನೆ ತಾನೇ ತಂಗಿ ಎಂಗೇಜ್ಮೆಂಟ್ ಆಯಿತು, ಅವಾಗಲೇ ಫಾರಿನ್ಗೆ ಹೋಗ್ತಿದ್ದಾರೆ ಇವರು ಥಾಯ್ಲ್ಯಾಂಡಿಗೆ. ಒಂದು ಆನೆಸ್ಟ್ ಆಗಲ್ಲ, ಥಾಯ್ಲ್ಯಾಂಡ್ ಅಂದರೆ ಹೆಂಗಾಗ್ಬಿಡೋದು ಗೊತ್ತಾ, ಈಗ ಎಲ್ಲರೂ ಹೋಗ್ತಿದ್ದಾರೆ, ಅದೇನು ದೊಡ್ಡ ವಿಷಯನೇ ಅಲ್ಲ. ಬಟ್ ಆದರೆ ಸುಷ್ಮಿತನ್ನ 100K ಆದಮೇಲೆ ನಾನು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ದೆ. ನೀವೆಲ್ಲರೂ ಕಮೆಂಟ್ ಮಾಡ್ತಿದ್ರಿ ಅವಾಗ, ನೆನಪಾಯ್ತಾ? ಏನು 100K ಆಯಿತು, ಸುಷ್ಮಿತನ ಇನ್ನೂ ಕರ್ಕೊಂಡು ಹೋಗಿಲ್ಲಲ್ಲ, ಕರ್ಕೊಂಡು ಹೋಗ್ತೀನಿ ಅಂದ್ರು ಅಂತ ಅಂದ್ರಲ್ಲ. ಸೊ ಆಮೇಲೆ ಅನ್ನಿಸ್ತು, ಹೌದಲ್ಲ, ಕರ್ಕೊಂಡು ಹೋಗ್ಬೇಕಂದಾಗ ಎಲ್ಲನೂ ಏನೋ ಟೈಮ್ ಕೂಡ ಬಂದಿಲ್ಲ. ಮತ್ತೆ ಎಂಗೇಜ್ಮೆಂಟು, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಹೇಳ, ಆನೆಸ್ಟಾಗಿ ಒಂದು ಹೇಳ, ಯೂಟ್ಯೂಬಲ್ಲಿ ರೆವೆನ್ಯೂ ಅಷ್ಟು ಬರ್ತಿದ್ದಿಲ್ಲ ನಿಜ ಹೇಳ್ಬೇಕಂದ್ರೆ. ಬಟ್ ಸೀರಿಯಸ್ ಆಗಿ ಹೋದ ತಿಂಗಳು 1,00,000 ಅಲ್ಲ, ನಿಜ ಹೇಳ್ತಾ 1,25,000 ಬಂತು. ನಿಜನೇ ಹೇಳ್ಬೇಕು, 1,25,000 ಬಂತು. ಸುಮ್ಮನೆ ಯೋಚನೆ ಮಾಡಿದೆ, ಹೆಂಗಿದ್ರು 1,20,000 ಬಂದೈತಿ. ಸುಮ್ಮನೆ ಯಾಕೆ ಸುಷ್ಮಿತಾಗೆ ಥಾಯ್ಲ್ಯಾಂಡಿಗೆ ಕರ್ಕೊಂಡು ಹೋಗ್ಬಾರ್ದು? ಈಗ ಬಾಲಿಗೆ ಹೋಗೋಣ ಅಂದರೆ ಫ್ಲೈಟ್ ಟಿಕೆಟ್ ಕಾಸ್ಟ್ ಜಾಸ್ತಿ ಇದ್ದಾವೆ. ಅಂದರೆ ಹೋಗ್ತಾ ಬರ್ತಾ ಫ್ಲೈಟ್ ಟಿಕೆಟ್ ಜಾಸ್ತಿ ಇದ್ದಾವೆ, ಅಲ್ಲಿದೆ ಜಾಸ್ತಿ. ಬಟ್ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟು ಒಳ್ಳೆ ಪ್ಲೇಸ್ ಅಂದರೆ ಥೈಲ್ಯಾಂಡು. ನಾನು ಥೈಲ್ಯಾಂಡಿಗೆ ಮುಂಚೆನೇ ಹೋಗಿದ್ದೆ. ಬಟ್ ನಾನು ಹೋಗಿದ್ದ ಪ್ಲೇಸು ಬ್ಯಾಂಕಾಕು, ಪಟಾಯ, ಈ ಕಡೆ ಈ ಒಂದು ಇದಕ್ಕೆ ಹೋಗಿದ್ದೆ. ಬಟ್ ಪುಕೆಟು, ಆಮೇಲೆ ಇದು ಯಾವುದು
ಕ್ರಾಬಿ ಆಮೇಲೆ PPI ಐಲ್ಯಾಂಡ್ ಇವಕ್ಕೆಲ್ಲ ಹೋಗಿರಲಿಲ್ಲ. ಸೊ ಇವಾಗ ಕಂಪ್ಲೀಟ್ ಸೋ ಎಕ್ಸೈಟೆಡ್ ನಾನು ತಡ್ಕೊಳಕ್ ಆಗ್ತಿಲ್ಲ. ಇವನು ಫಸ್ಟ್ ಇಂಟರ್ನ್ಯಾಷನಲ್ ಇವಂದು ಆಲ್ರೆಡಿ ಟ್ರಿಪ್ ಆಗಿದೆ ಆಯ್ತಾ, ನಂದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು. ಎಲ್ಲೋ ಇಲ್ಲಿ ಅಕ್ಕಪಕ್ಕ ಹೋಗ್ತಾ ಇರ್ತೀವಿ, ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ. ಒಂದು ಸ್ಟೇಟ್ ವೈಸ್ ಹೋಗಿದ್ದೀವಿ, ಇಲ್ಲ ಒಂದು ಡಿಸ್ಟ್ರಿಕ್ಟ್ ವೈಸ್ ಹೋಗಿದ್ದೀವಿ. ಕಂಟ್ರಿ ಔಟ್ ಆಫ್ ಕಂಟ್ರಿ ಫಸ್ಟ್ ಟೈಮ್. ಭಯ ಆಗ್ತಾ ಇದೆ ನನಗೆ. ಸೊ ಹಂಗಾಗಿ ಹೋಗ್ತಿದ್ವಿ. ಅಂದರೆ ನಾವು ಹೋಗ್ತಿರೋ ದುಡ್ಡು ನೀವು ಕೊಟ್ಟಿರೋ ದುಡ್ಡೇ. ನೀವೇನು ಯೂಟ್ಯೂಬಲ್ಲಿ ನೋಡಿ ರೆವಿನ್ಯೂವಲ್ಲಿ ಚೆನ್ನಾಗಿ ರೆವಿನ್ಯೂ ಬಂದಿರೋದಕ್ಕೆ ಆ ದುಡ್ಡು ತಗೊಂಡೇ ಹೋಗ್ತಿರೋದು. ನಾವೇನು ಎಕ್ಸ್ಟ್ರಾ ದುಡ್ಡು ಅದು ಇದು ಹಾಕೇ ಇಲ್ಲ. ಎಕ್ಸ್ಟ್ರಾ ಏನಪ್ಪ, ಎಕ್ಸ್ಟ್ರಾ ಎಷ್ಟು ಅಂದರೆ ಒಂದು 30,000 ರೂಪಾಯಿ ಅಲ್ಲಿ ನಮಗೆ ಖರ್ಚಿಗೆ, ಒಂದು 30,000 ರೂಪಾಯಿ ಒಂದು 30,000 ರೂಪಾಯಿ ಎಕ್ಸ್ಟ್ರಾ ನಾವು ಖರ್ಚಿಗೆ ಇಟ್ಕೊಂಡು ಹೋಗ್ತಿದ್ವಿ. ಬಿಟ್ರೆ ಸೊ ನಮ್ಮ ಜೊತೆಗೆ ಈಗ ನಮ್ಮ ಅಕ್ಕ ಮತ್ತೆ ಅಕ್ಕನ ಮಗಳು ಕೂಡ ಅವರೆಲ್ಲ ಬರ್ತಿದ್ದಾರೆ. ಸೊ ಮ್ಯಾನೇಜಬಲ್. ಅವ್ರು ಅಲ್ಲಿಗೆ ಜಾಯ್ನ್ ಆಗ್ತಾರೆ, ಡೈರೆಕ್ಟ್ ಏರ್ಪೋರ್ಟಿಗೆ ಜಾಯ್ನ್ ಆಗ್ತಾರೆ. ನಾವು ಇಲ್ಲಿಂದನೇ ಮನೆಯಿಂದನೇ ಹೋಗೋಣ ಅಂತ ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಕೊಳ್ಳೋಣ ಅಂತ. ಸೊ ನಾನು ಈ ಬ್ಯಾಗ್ ಇಟ್ಕೊಂಡಿನಿ, ಏನೇನು ತಗೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ನಾನು ದುಡ್ಡು ಇದರೊಳಗೆ ಇಟ್ಟು, ಆಮೇಲೆ ಮಾಮೂಲಿ ಏನಿಲ್ಲ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮಾಮೂಲಿ ನನ್ನ ಪಾಸ್ಪೋರ್ಟು, ಆಮೇಲೆ ಫ್ಲೈಟ್ ಟಿಕೆಟ್ ಎಲ್ಲ ಇದ್ರಾಗ ಇಟ್ಕೊಂಡಿನಿ. ಸೊ ಇವಳು ಪಾಸ್ಪೋರ್ಟ್ ಇವುಗಳೆಲ್ಲ ಇವಳದೊಂದು ಥೈಲ್ಯಾಂಡ್ಗೆ ಹೋಗ್ತಿದ್ದೀವಿ. ಸುಷ್ಮಿತನ್ ಕೇಳೋಣ ಹೆಂಗೈತೆ ಎಕ್ಸೈಟ್ಮೆಂಟ್ ಅಂತ. ಅದೇ ನಾನು ಆಲ್ರೆಡಿ ಬೆಳಿಗ್ಗೆ ಮಾಡಿದ್ನಲ್ಲ ಇಂಟ್ರೊಡಕ್ಷನ್, ಅದರಲ್ಲೇ ತೋರಿಸ್ಬಿಟ್ಟಿದ್ದೀನಿ ನಾನು ಯಾವ ರೇಂಜಿಗೆ ಎಕ್ಸೈಟ್ ಆಗಿದ್ದೆ ಅಂತೇಳಿ. ಈಗ ರೆಡಿಯಾಗಂತೂ ಕೂತಿದ್ದೀವಿ, ಬಟ್ ಮನ್ಸು ಇಡೀ ಬಾಡಿಲೆಲ್ಲ ಹಿಂಗೆ ಚಿಟ್ಟೆ ಹಾರಾಡ್ತಾ ಇದೆ ನನಗೆ. ಇಲ್ಲಿದ್ದೀನಿ ಬಟ್ ಇಲ್ಲಿ ಇಲ್ಲ ಅನ್ನೋ ಥರ ಫುಲ್ ಹಾರ್ಟ್ಬೀಟ್ ಎಲ್ಲ. ಆಮೇಲೆ ಸುಮಾರು ಜನ ಈಗ ಕಮೆಂಟ್ ಹಾಕ್ಬೋದು, ಎಲ್ಲಿ ಯುಕ್ತಂದು ಫಸ್ಟ್ ಆಫ್ ಆಲ್ ಪಾಸ್ಪೋರ್ಟ್ ಇನ್ನೂ ನಾವು ಮಾಡಿಸಿಲ್ಲ, ಓಕೆನಾ? ಪಾಸ್ಪೋರ್ಟ್ ಮಾಡಿಸಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವಳಿಗೆ ಇನ್ನೂ 2.25 ವರ್ಷ. ಇವಾಗ ಕರ್ಕೊಂಡು ಹೋದ್ರು ಅವಳಿಗೆ ಏನು ಅಷ್ಟು ಗೊತ್ತಾಗಲ್ಲ. ಆಮೇಲೆ ಸುಮ್ಮನೆ ಅರ್ಧ ದುಡ್ಡು ತಗೊಂತಾರೆ. ನಾವು ಇನ್ನೂ ಅಷ್ಟೊಂದು ದೇವ್ರ ಶಕ್ತಿ ಕೊಟ್ಟಿಲ್ಲ. ಅಂದರೆ ಅವಳು ಅಂದರೆ ಚಿಕ್ಕ ಹುಡುಗಿನೂ ಕರ್ಕೊಂಡು ಫಾರಿನ್ಗೆಲ್ಲ ಕರ್ಕೊಂಡು ಹೋಗೋ ಶಕ್ತಿ ಇನ್ನೂ ಇಲ್ಲ ನಮಗೆ. ಸೊ ಆ ಶಕ್ತಿ ಬರಲಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಇದಾಗಲಿ. ಎಸ್, ಅದನ್ನೇ ಮಾಡ್ಕೊಳ್ಳೋಣ. ಇವಾಗ ಥೈಲ್ಯಾಂಡ್ ಸೀರೀಸ್ ಹೀಗೆ ನಡೆಯುತ್ತೆ. ಸೊ ಡೇ 1, ಡೇ 2, ಡೇ 3, ಡೇ 4 ಯಾವ ರೀತಿ ನಾವಲ್ಲಿ ಇದ್ವಿ ಅಂತೇಳಿ ಒಂದು ದಿನದ ಪೂರ್ತಿ ಹಾಗೆ ಇರುತ್ತೆ. ಸೊ ನಮಗೆ ಬೇಕಿರೋದಷ್ಟೇ ನಿಮ್ಮ ಸಪೋರ್ಟ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಮ್ಮಷ್ಟು ಖುಷಿ ಪಡೋರು ಯಾರು ಇಲ್ಲ. ನೀವು ಶೇರ್ ಮಾಡಿಲ್ಲ ಪರವಾಗಿಲ್ಲ, ಅಟ್ಲೀಸ್ಟ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಷ್ಟೇ. ಸುಮಾರು ವ್ಯೂಸ್ ಆಗ್ತಿದ್ದಾವೆ, ಸಬ್ಸ್ಕ್ರೈಬರ್ ಆಗ್ತಿದ್ದಾರೆ, ತುಂಬಾ ಖುಷಿ ಆಯ್ತು. 100K ಆದ್ಮೇಲೆ ನಾನು ಕರ್ಕೊಂಡು ಹೋಗ್ತೀನಿ ಅಂದೆ. ಆಮೇಲೆ ಆನೆಸ್ಟ್ ಆಗಿ ಹೇಳ, ನೀವು ನಮ್ಮನ್ನ ಯೂಟ್ಯೂಬಿಂದ ವ್ಯೂ ಮಾಡಿ ಬಂದಿರೋ ದುಡ್ಡಿಂದನೇ ನಾವು ಹೋಗ್ತಿರೋದು. ಅಷ್ಟು ಬಿಟ್ರೆ ಈ ಥೈಲ್ಯಾಂಡ್ ಆಕ್ಚುಲಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಆಕ್ಚುಲಿ ನಿಮ್ಮ ಒಂದು ವ್ಯೂಸ್ ಇಂದಾನೆ ನಾವು ಇವತ್ತು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದೀವಿ. ಇನ್ನೊಂದು, ಆಮೇಲೆ ಬಜೆಟ್ ಏನು ಜಾಸ್ತಿ ಇಲ್ಲ ಥೈಲ್ಯಾಂಡ್ ಹೋಗ್ಬೇಕಂದ್ರೆ. ಆಮೇಲೆ ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಅಷ್ಟೇ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿಂದ ಏರ್ಪೋರ್ಟಿಗೆ ಹೋಗ್ಬೇಕಾ, ಟರ್ಮಿನಲ್ 2 ಇರುತ್ತಾ, ಟರ್ಮಿನಲ್ 2 ಹೋಗ್ಬೇಕು. ಸೊ ಅಲ್ಲೆಲ್ಲಿ ಏನೇನಾಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಅಲ್ಲಿ ಇಳಿದ್ಮೇಲೆ ಏನೇನು ಮಾಡ್ಬೇಕು ಎಲ್ಲಾನು ಈ ವಿಡಿಯೋದಲ್ಲಿ ಇರುತ್ತೆ. ಕಂಪ್ಲೀಟಾಗಿ ಈ ವಿಡಿಯೋ ನೋಡಿದ್ರೆ ನೀವು ಥೈಲ್ಯಾಂಡ್ಗೆ ಹೋಗಿ ಎಷ್ಟು ಖರ್ಚಾಗೋದು ಮುಂಚೆನೇ ಹೇಳ್ಬಿಡ್ತೀನಿ. ಈಗ ನಮಗೆ ಟೋಟಲ್ ಆಗಿ ಇಬ್ಬರಿಂದ ಖರ್ಚಾಗಿರೋದು 1,18,000 ರೂಪಾಯಿ ಖರ್ಚಾಗಿದೆ. ಸಾರಿ, 1,20,000 ಖರ್ಚಾಗುತ್ತೆ ಎಲ್ಲ ಸೇರಿ. ಅಂದ್ರೆ ನಾವು ಇದು ಒಂದು ಪ್ಯಾಕೇಜ್ ತರ. ನಮ್ಮ ಫ್ರೆಂಡ್ ಇದ್ದಾರೆ ಒಬ್ರು, ಅವ್ರು ಏನ್ ಮಾಡಿದ್ರು ಅಂದ್ರೆ 5 nights 6 daysಗೆ ಎಲ್ಲ 4 star ಹೋಟ್ಲು ಎಲ್ಲ ಇನ್ಕ್ಲೂಡಿಂಗ್ ಎಲ್ಲ ಬಂತು. ವೆಹಿಕಲ್ ಪಿಕಪ್ ಡ್ರಾಪ್ ಇಂದ ಬಂತು, ಆಮೇಲೆ ಅಲ್ಲಿ ಬೋಟಿಂದ ಬಂತು, ಎಲ್ಲ A to Z ಎಲ್ಲ ಬಂತು. ಒಂದಿಷ್ಟಕ್ಕೆ ಮಾತಾಡಿ ತುಂಬ ಕಡಿಮೆ ಮಾಡಿಸ್ಕೊಟ್ರು. ಸೊ ಇಬ್ಬರಿಂದ ಸೇರಿ 50,000 ಚಿಲ್ಲರೆ ಎಷ್ಟೋ ಮಾಡಿಸ್ಕೊಟ್ರು. ಟಿಕೆಟ್ ವೈಸ್ ನಮಗೆ ಇಬ್ಬರಿಗೂ ಸೇರಿ 50,000 ಆಗುತ್ತೆ ಅಷ್ಟೇ. ಸೊ ಎಸ್, ಈಗ ನೆಕ್ಸ್ಟ್ ನಾವು ಇಲ್ಲಿಂದ ಹೊರಡ್ತೀವಿ. ಹೊರಡೋದು ಇನ್ನು ನೆಕ್ಸ್ಟ್ ಏನೇನಿರುತ್ತೆ ಅದನ್ನೆಲ್ಲ ನಾವು ವಿಡಿಯೋ ಮೂಲಕ ತೋರಿಸ್ತೀವಿ. ಅದೇ ನಾನು ಹೇಳ್ದಾಗೆ ಡೇ 1, ಡೇ 2 ಆ ರೀತಿ ಇರುತ್ತೆ ವ್ಲಾಗು. ಸೊ ಆದಷ್ಟು ವ್ಲಾಗ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ, ಇವಾಗ ಬ್ಯಾಗ್ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ, ತಗೊಂಡು ಬುಕ್ ಮಾಡಿಕೊಂಡು ಇಲ್ಲಿಂದ ನಾವು ಡೈರೆಕ್ಟ್ ಇದಕ್ಕೆ ಹೋಗ್ತಿದ್ದೀವಿ, ಏರ್ಪೋರ್ಟ್ಗೆ ಕ್ಯಾಬ್ ಬುಕ್ ಮಾಡಿಕೊಂಡು. ಸೊ ಕ್ಯಾಬಲ್ಲಿ ಹೋಗ್ತೀವಿ. ಸೊ ಎಲ್ಲ ವಿಡಿಯೋ ಇರುತ್ತೆ. ಇವತ್ತು ಪೂರ್ತಿ ದಿನ ಏನೇನು ನಡೆಯುತ್ತೆ ಎಲ್ಲ ನೋಡಿರುತ್ತೆ. ಓಕೆನಾ? ದಟ್ಸ್ ಆಲ್. ಬನ್ನಿ ಹೋಗೋಣ. ಹೆಂಗಿದೆ ಟರ್ಮಿನಲ್ 2? ಫಸ್ಟ್ ಟೈಮ್ ನೋಡ್ತಾ ಇರೋದು, ಸಖತ್ತಾಗಿದೆ. ನಾನು ಫಸ್ಟ್ ಟೈಮೇ ನೋಡ್ತಿರೋದು. ಕಾಫಿ ತಗೋತಾ ಇದೀವಿ, ಯಾಕಂದರೆ ಫುಲ್ಲು ನಿದ್ದೆ ಬರ್ತಾ ಇದೆ. ಕಾರಲ್ಲಿ ಬರ್ಬೇಕಾದ್ರೆ ನಿದ್ದೆ ಮಾಡಿಬಿಟ್ವಿ. ಸೊ ಈ ಫುಲ್ಲು ನಿದ್ದೆ ಬರ್ತಿರೋದಕ್ಕೆ ಒಂಚೂರು ರಿಫ್ರೆಶ್ಮೆಂಟ್ಗೋಸ್ಕರ ಕಾಫಿ ತೊಗೊತಿದ್ವಿ. ಎಷ್ಟು ಕಾಫಿ? ಒಂದು 200 ರೂಪಾಯಿ.
ಅದಕ್ಕೆ ಸಕ್ಕರೆ ಹಾಕಲ್ಲ, ಏನೂ ಹಾಕಲ್ಲ, ಅದನ್ನು ನಾವೇ ಹಾಕಬೇಕು. ದೇವ್ರಣ್ಣೆ ನಿದ್ದೆ ಬಂದಿಲ್ಲ ಅಂದ್ರೆ ಕುಡಿತಿದ್ದಿಲ್ಲ ನಾನು ಕಾಫಿನ, ಫುಲ್ ನಿದ್ದೆ ಬರಾಗತ್ತೆ. ನನಗೂ ಅಷ್ಟೇ, ಕಣ್ಣೆಲ್ಲ ಚಿಕ್ಕದಾಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಕಾಫಿ ಕುಡಿದ್ರೆ ಆರಾಮ ಆಗ್ತಿದಲ್ಲ. ಲುಕ್ ಅಟ್ ದಿಸ್ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದೆ ನಮ್ಮ ಏರ್ಪೋರ್ಟ್ ಅಲ್ವಾ, ಸಖತ್ತಾಗಿದೆ. ಎಸ್ ಬನ್ನಿ ಈಗ ಕಾಫಿ ಕುಡಿಯೋಣ. ಕಾಫಿ ಕುಡಿದು ಅವ್ರು ಇನ್ನೂ ಬಿಟ್ಟಿಲ್ಲ ಮನೆ, ಅವ್ರು ಬಿಟ್ಟ ಮೇಲೆ ಹೊರಡ್ಬೇಕು. ಬಿಟ್ರಾ ಫೋನ್ ಮಾಡಿ ಕಾಫಿ ಕುಡಿದು ವೆಯ್ಟ್ ಮಾಡಬೇಕು ಅಷ್ಟೇ. ಇನ್ನು ಬೆಳಗ್ಗೆ 6 ಗಂಟೆಗೆ ಇರೋದು, ಬಟ್ ಚೆಕಿಂಗ್ ಅದು ಇದು ಎಲ್ಲ ಇರುತ್ತಲ್ಲ, ಸ್ವಲ್ಪ ಪ್ರಿಯೋರ್ ಆಗೇ ಇರಬೇಕಲ್ಲ ಇದೆಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಗ್ರಾಮು ಐ ಮೀನ್ ಪರ್ ಪರ್ಸನ್ 27 ಕೊಟ್ಟಿದ್ದಾರೆ. ಸೊ ರಘುದು ಬರೀ 8 kg ಇದೆ. ಇಡು ನಂದಿಡು. ಸೊ ಅಲ್ಲಿ ಫ್ಲೈಟಲ್ಲಿ 20 kg, ಕ್ಯಾರಿಗೆ 7 kg ಕೊಟ್ಟಿದ್ದಾರೆ. ಸೊ ನೋಡೋಣ ಎಷ್ಟಿದೆ ಅಂತೇಳಿ. 100% ನಂದು ಇರಲ್ಲ ಅಂತ. ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು ಜಾಸ್ತಿ ಆಗುತ್ತೆ ಅಂತೇಳಿ, ಜಾಸ್ತಿ ಆಗಿಲ್ಲ. ಎತ್ತು ನಂಗೆ ನಂದು ಯಾವುದೂ ಅವ್ರು ತೆಗಿಯಲ್ಲ. ಸುಷ್ಮಿತಿಂದ ಔಟ್ಫಿಟ್ ಹೇಗಿದೆ, ಚೆನ್ನಾಗಿದೆಯಾ? ಇದನ್ನ ನನಗೆ ರಘು ಅವರ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ತುಂಬ ಚೆನ್ನಾಗಿದೆ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಟರ್ಮಿನಲ್ 2 ಅಲ್ಲಿ ಎಲ್ಲ ಚೆನ್ನಾಗಿದೆ, ಬಟ್ ಕುತ್ಕೊಳ್ಳೋಕೆ ಪ್ಲೇಸ್ ಇಲ್ಲ. ಇಲ್ಲಿಗೆ ಬಂದರೆ ನೀವು ಎಲ್ಲೆಲ್ಲಿ ಕುತ್ಕೋಬೇಕಂದ್ರೆ ಇಲ್ಲಿ ನಾವು ಹೆಂಗೆ ಕುಂತೀವಿ, ಗಿಡದ ಸಂದಿ ಪೊದೆ ಅಲ್ಲಿ ಕುಂದ್ರೆ ಅಣ್ಣ ಸಿಗರೇಟ್ ಸೇದಾಗಲ್ಲ. ಹಲೋ ಇದೆಯಾ ಒಳಗಡೆ? ಮಕ್ಕಿಗೆ ಕುದ್ದು ಬಿಡ್ತಾರೆ, ಸೇದಿಗಿದೇನಿಲ್ಲ. ಮತ್ತೆ ಹಿಡ್ಕೊಂಡು ಹೋಯ್ತಾನೆ ಅಚ್ಚುಕಟ್ಟಾಗಿ. ಓಲಿ ಬಿಡು, ನಾವು ಬೇರೆ ಓಡಿಸ್ತಾರೆ, ಇಲ್ಲೇ ಹಿಡಿಸ್ತಾರೆ ಒಳಗೆ. ಎಸ್ ವಿ ಆರ್ ವೇಟಿಂಗ್ ನಾವು. ಅವ್ರು ಬಂದಮೇಲೆ ಒಳಗೆ ಹೋಗೋಣ. ಎಲ್ಲರೂ ಇಲ್ಲಿ ನನ್ನ ಡ್ರೆಸ್ಸೇ ನೋಡಕತ್ತಾರೆ, ಎಷ್ಟು ಚೆನ್ನಾಗೈತಲ್ಲ. ಆ್ಯಕ್ಚುಲಿ ನಿನ್ನ ಡ್ರೆಸ್ ಅಲ್ಲ, ಎಲ್ಲರೂ ನನ್ನ ಡ್ರೆಸ್ ನೋಡ್ತಾರೆ. ಯಾರು ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾರೆ ತಿಂದು ಹೆಂಗಾಗಿ ಹೇಳು, ಹಿಂಗೆ ಅಂಬಾಗಿ. ನಾನು ಸಣ್ಣ ನಾನು ಒಂದು ತಿಳ್ಕೊಂಡ್ಬಿಟ್ಟಿದ್ದೀನಿ, ಮುಂಚೆ ನಾನು ಡಯಟ್ ಮಾಡಬೇಕು ಅಂತಿದೆ. ಅಂದರೆ ನನ್ನ ಬಾಡಿನ ನಾನು ಮೇಂಟೈನ್ ಮಾಡೋಷ್ಟು ನಾನು ಡಯಟ್ ಮಾಡ್ತೀನಿ, ಬಟ್ ನನಗೆ ತೀರಾ ಕಂಟ್ರೋಲ್ ಮಾಡೋಕ್ಕೆ ಫುಡ್ನ ಆಗಲ್ಲ ನನ್ನ ಕೈಲಿ. ಬಿಕಾಸ್ ನನ್ನ ಫುಡ್ಡಿ, ನನಗೆ ಊಟ ಅಂದರೆ ಇಷ್ಟ. ಏನು ಗೊತ್ತಾ, ಏನು ಬೇಕಾದ್ರೂ ಯಾರಿಗೂ ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿಮ್ಗೆ ಇಷ್ಟ ಬಂದಿದ್ದು ತಿನ್ನಿ, ಇಷ್ಟು ತಿನ್ಬಾರ್ದು, ಇಷ್ಟು ತಿನ್ಬೇಕು. ನಾನು ಅಷ್ಟು ತಿಂದಿಲ್ಲ, ಇಷ್ಟೇ ತಿಂದಿರೋದು. ನಾನು ಹೇಳೋದು ನಿನಗಲ್ಲ. ನಂದು ಏನು ಗೊತ್ತಾ, ಫೇಸು ಅಲ್ಲೂ. ಸೊ ನನ್ನ ಫೇಸ್ ಬಂದ್ಬಿಟ್ಟು ನಂದು ರೌಂಡ್ ಫೇಸ್ ನಂದು. ಸೊ ಅದು ನನ್ನ ದಪ್ಪನೇ ಕಾಣಿಸೋದು, ಯಾಕಂದರೆ ನಮ್ಮ ಫ್ಯಾಮಿಲಿಲಿ ಅದು ಏನಂತಾರೆ ಅದಕ್ಕೆ ಪರ್ಟಿಕ್ಯುಲರ್ ಎರಿಡಿಟಿ. ಆ ಎರಿಡಿಟಿ ಮೂಲಕ ಎಲ್ಲರೂ ನಮ್ಮ ಫೇಸ್ಗಳು ದಪ್ಪನೇ ಇರೋದು. ಎರಿಡಿಟಿ ಅವೆಲ್ಲ ಎಲ್ಲ ದೇಶ ಚೆನ್ನಾಗಿ ತಿಂದರೆ, ಚೆನ್ನಾಗಿದ್ರೆ ಎಲ್ಲರೂ ದಪ್ಪ ಆಗ್ತಾರೆ. ಖುಷಿ ಪಡು, ನೀನು ಹೆಂಡ್ತಿ ಎಷ್ಟು ಗಟ್ಟಿಮುಟ್ಟಾಗೋಳೆ ಅಂತ. ಗಟ್ಟಿಮುಟ್ಟಾಗಿ ಏನು 50, 60 ವರ್ಷ 70 ವರ್ಷ ಇದ್ದ ಗಟ್ಟಿಮುಟ್ಟಾಗಿರೋ ಅವಾಗ ಖುಷಿ ಪಡ್ತು. ಈಗ ನೀನು 30 ವರ್ಷಕ್ಕೆಲ್ಲ ನೀನು ಗಟ್ಟಿಮುಟ್ಟಾಗಿದೆ ಅಂದರೆ ಯಾರೇನು ಎಲ್ಲರೂ ಒಂದು 70-80 ವರ್ಷ ಆಗುತ್ತಲ್ಲ, ಅವಾಗ ಹೇಳ್ಬೇಕು ನೀನು ನೋಡಿ ಎಷ್ಟು ಗಟ್ಟಿಮುಟ್ಟಾಗಿದ್ದೀನಿ, ಚೆನ್ನಾಗಿ ಅಡುಗೆ ಮಾಡಿಕೊಟ್ಟು ಮನೆಗಿನ ಎಲ್ಲ ಮನೆ ಒರೆಸ್ಕೊಂತ ಬಂಡೆ ಗಿಂಡೆ ತೊಳ್ಕೊಂತ ಇದ್ದಾಗ ಅವಾಗ ಹೇಳ್ಬೇಕು ನಾವು ಗಟ್ಟಿಮುಟ್ಟಾಗಿದೆ ಬಿಡಪ್ಪ ಸುಷ್ಮಿತ ಅಂತ. ಇವಾಗ ಯಾ ಗಟ್ಟಿಮುಟ್ಟೆ ನೀನು ಇವತ್ತು ನೋಡಿ ಎಂಥ ಕೆಲಸ ಆಗ್ಬಿಡ್ತು, ಕೈ ತೋರಿಸು. ಏನಾಗಲ್ಲ ಅವ್ರು. ಪುಷ್ಪ ಫಿಲಮಾಗ ಅಲ್ಲು ಅರ್ಜುನ್ ಹಿಂಗೆ ಹಣೆ ಮೇಲೆ ಹಿಂಗೆ ಹರ್ತಾರೆ ಎಲ್ಲರೂ ಸ್ವಲ್ಪ ಚೆನ್ನಾಗಿ ಇಲ್ಲ. ಅವನು ಯಾರೋ ಅಲ್ಲು ಅರ್ಜುನ್ ಅಂದ್ಕೊಂಬಿಟ್ಟ ನಾನು ನೋಡಿ. ಆಮೇಲೆ ನಾನು ಅಲ್ಲಪ್ಪ ಅಂತ ಹಿಂಗೆ ಸುಮ್ಮನೆ ಹಿಂಗೆ ತಲೆ ಹಿಂಗೆ ಬಗ್ಸ್ಬಿಟ್ಟಿಲ್ಲ. ಓಕೆ ಏನಿವೆ, ಸೊ ಇವಾಗ ವೆಯ್ಟ್ ಮಾಡ್ತಿದ್ದೀವಿ. ಅವ್ರು ಬಂದ ತಕ್ಷಣ ಓಡಬೇಕು. ಎಲ್ಲ ಆಗಿದೆ, ಎಲ್ಲ ರೆಡಿ ಇದೆ. ಸೊ ನಂಗೆ ಟೆನ್ಷನ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಬ್ಯಾಗು ಅಯ್ಯೋ ಏನಾಗುತ್ತೋ ಏನೋ, ಜಾಸ್ತಿ ಆಗಿಬಿಟ್ಟಿದ್ಯೋ ಏನೋ, ಅಲ್ಲೋಗಿ ಎಲ್ಲ ತೆಗೆಸ್ಬಿಟ್ಟು ಕಳಿಸ್ಬೇಕೇನೋ ವಾಪಸ್ಸು ಅಂತ. ಬಟ್ ಇಲ್ಲ, ನಾನು ಜಸ್ಟ್ 13 kg ಇದೆ, ಒಂದು 8 kg ಇದೆ ಅಷ್ಟೇ. ಹಾಯ್ ಚಾರ್ವಿ, ಸಾಕ ಲಗೇಜು? ಬೋರ್ಡಿಂಗ್ ಪಾಸ್ ಇಸ್ಕೊಳ್ಳೋಕ್ಕೆ ನಮ್ದಿರೋದು ಆ್ಯಕ್ಚುಲಿ 6 o'clock. ಸೊ ನಾವು ಎಷ್ಟು ಬೇಗ ಬಂದಿದ್ದೀವಿ ಅಂದರೆ ಅಯ್ಯೋ ಇನ್ನೊಂದು 3 hour ಇಲ್ಲೇ ಎಂಜಾಯ್ ಮಾಡೋಣ ಅಂತ. ನಾಳೆ ಹೋಗಿ ಅಲ್ಲಿ ನಿದ್ದೆ ಮಾಡೋಣ, ಓಕೆನಾ? ಸೊ ಈಗ ರಘು ಹೊರಡ್ತಾ ಇದ್ದಾನೆ. ಮನುಷ್ಯನಿಗೆ 4 ತಾಸು ನಿದ್ದೆ ಸಾಕು. 8 ಮ್ಯಾಕ್ಸಿಮಮ್ 8, ಮಿನಿಮಮ್ 7. ಓ ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಆಗಿದೆ. ಏನು ಚಾ ನಗ್ತೀಯಾ? ಬೆಳಗಾಗ್ಬಿಟ್ಟಿದ್ಯಾ? ಕ್ಯೂಟಾಗಿ ಕಾಣಿಸ್ತಾ ಇದೆಯಾ? ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಗೆ ಇವಳು ಯಾರು ಅಂತ ಗೊತ್ತಾಯ್ತಾ? ವೇದ ಫಿಲಮಲ್ಲಿ ಶಿವಣ್ಣನ ಮಗಳು ಪಾರ್ಟ್ ಮಾಡಿದ್ಲಲ್ಲ, ಅದು ಇವಳೆ. ಸೊ ಯಾರೆಲ್ಲ ಇನ್ನೂ ನೋಡಿಲ್ಲ ವೇದ ಫಿಲಮ್, ಹೋಗಿ ನೋಡಿ. ನಿನ್ನ ಹೆಸರು ಅದ್ರಲ್ಲಿ ಎಂತ? ಕನಕ ಅಲ್ಲ, ಕನಕ ಹೌದು. ಅದೇನೋ ಮುದ್ದಿಂದ ಕರೀತತ್ತಲ್ಲ, ಚಿನ್ನುಮರಿ. ಇಲ್ಲಿ ನಮ್ಮ ಸೂಟ್ ಕೇಸ್ಗಳು ಹೋಗ್ತಾ ಇದೆ. ಇವ್ರದ್ದು
ಮಾಡೋದು ನೆಕ್ಸ್ಟ್ ಆಗುತ್ತೆ. ಬಾಯ್ ಬಾಯ್ ಅಂಟಿಲ್ ನೆಕ್ಸ್ಟ್ ಟೈಮ್. ಅಲ್ಲಿ ಬರ್ತದೆ ಇವತ್ತು ಬೆಳಗ್ಗೆ. ಬಾಯ್ 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 ಬಾಯ್. ಸಿ ಏನು ಅಂತ ತಿಳ್ಕೊಳಕ್ತಿದೆ. ಇವಾಗ ಲಗೇಜು ಇಟ್ವಿ. ಸೊ ಲಗೇಜ್ ಇಟ್ಟ ತಕ್ಷಣ ಇವಾಗ ಏನೀಗ ನೆಕ್ಸ್ಟು? ಸೊ ನಮಗೆ ಬೋರ್ಡಿಂಗ್ ಪಾಸ್ ಸಿಕ್ಕಿದೆ, ನೋಡ್ತಾ ಇದ್ದೀರಲ್ಲ ನಮ್ಮ ಬೋರ್ಡಿಂಗ್ ಪಾಸ್ ಸಿಕ್ಕಿದೆ. ಸೊ ಈಗ ಹೊರಡಬೇಕು. ಅದೇ ನೆಕ್ಸ್ಟ್ ಪ್ರಿಮಾಚರ ಏನೋ ಅಂದರು. ಹಿಮಾಚಲ್ ಪ್ರದೇಶ ಅಲ್ಲ, ಇಮಿಗ್ರೇಷನ್ ಅಂದರು. ಸೊ ಅಲ್ಲಿಗೆ ಹೋಗ್ಬೇಕು. ಸೊ ನಾನು ಫಸ್ಟ್ ಟೈಮ್ ನನ್ನ ಗೈಡೋರು ಮೀಟಿಂಗ್. ಸೊ ಇವಳೇನು ಅಂದ್ಕೋಬೇಡಿ, ನಮಗೇನು ಗೊತ್ತಿಲ್ಲ. ಇಲ್ಲಿ ನೋಡಿ ಪಕ್ಕದಲ್ಲಿ ನಾನು ಮುಗಿತೇನೋ ಎಲ್ಲ ಈಗ ಹೋಗಿ ಫ್ಲೈಟ್ ಹತ್ತದ. ಪಕ್ಕದಲ್ಲಿ ಚೀನಾ, ಆಸ್ಟ್ರೇಲಿಯಾ ಎಲ್ಲ ಕಂಟ್ರಿ ಸುತ್ತಿರೋರು ಪಕ್ಕದಲ್ಲೇ ಇದ್ದಾರೆ. ಮಾತಾಡೋರು ಅಷ್ಟೇ, ಹೇಳ್ಬಿಡ್ತಾರೆ. ಬರ್ತಿದ್ದಂಗೆ ಫುಲ್ಲು ಎ ಸಿ ತಣ್ಣಗೈತಿ. ಸುಷ್ಮಿತಾ ಬರ್ತಿದ್ದಾಳೆ, ಹೆಂಗೆ ಅನ್ಸುತ್ತೆ ಕೇಳೋಣ. ಅಲ್ಲಿ ಒಳಗೆ ಬಾ ಹೆಂಗೆ ತಣ್ಣಗಾಗ್ತದೆ ನೋಡು. ಬಾ ಒಳಗಡೆ ಬರಬೇಡ ಅಂತೀರಿಯ ಅಂತ ತಣ್ಣಗಿದೆಯಲ್ಲ. ಅಲ್ಲ, ಸುಸ್ವಾಗತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ. ಇಮಿಗ್ರೇಷನ್ ಜಸ್ಟ್ 2 ಸೆಕೆಂಡಿಗೆ ಆಯ್ತು, 2 ಸೆಕೆಂಡ್. ಅಣ್ಣ ಬಂದ, ಅಂಕಲ್ ಪಟ್ ಬಡ್ ಅಂತ ಸೀಲ್ ಹೊಡೆದು ಕೊಟ್ಬಿಟ್ರೆ ಅಷ್ಟೇ. ಗುಡ್ ಎಲ್ಲ ಒಂದು ನೀನೇನು ಇಂಗ್ಲೀಷ್ ಕಲ್ತ್ಬಿಟ್ಟು ಗುಡ್ ಗಿಡ್ ಅನ್ಕೊಂಡು. ಇಟ್ ವಾಸ್ ಗುಡ್. ಚೆನ್ನಾಗಾಯಿತು. ತುಂಬ ಚೆನ್ನಾಗಾಯಿತು. ನೀಟ್ ಆ್ಯಂಡ್ ಕ್ಲೀನಾಗಿ ಏನು ತೊಂದರೆ ಮಾಡಿಲ್ಲ ಅಷ್ಟು. ಆಮೇಲೆ ಯಾರಿಗೂ ತೊಂದರೆ ಆಗ್ತಿಲ್ಲ, ಜಗಳ ಆಡ್ಕೊಂಡು ನೋಡ್ತಾ. ಸರಿ ಆಯ್ತು ತಗಪ್ಪ ನೀವು ನಿಯತ್ತಾಗಿ 60-40 ಕನ್ನಡ ಫಾಲೋ ಮಾಡ್ತಿದ್ದಾರೆ. ಬೆಂಗಳೂರು ಡ್ಯೂಟಿ ಫ್ರೀ ಇದು. ಸುಷ್ಮಿತಾ, ಇದು ಡ್ಯೂಟಿ ಫ್ರೀ ಅಂತ. ಸೊ ಇಲ್ಲೇನು ಗೊತ್ತಾ, ಏನೇ ತಗೊಂಡ್ರು ಟ್ಯಾಕ್ಸ್ ಇರಲ್ಲ, ಫ್ರೀ, ಎಲ್ಲ ಫ್ರೀ, ಟ್ಯಾಕ್ಸ್ ಫ್ರೀ. ಅದಕ್ಕೆ ಡ್ಯೂಟಿ ಫ್ರೀ ಅಂತಾರೆ. ಹೆಂಗಿದೆ? ಸೂಪರ್ ಆಗಿದೆ ಅಲ್ಲ? ಎಷ್ಟು ಚೆನ್ನಾಗಿದೆ ನೋಡಿ ಸುಷ್ಮಿತಾ. ಎಲ್ಲ ಜಿಂಗ್ ಚಾಕ್ ಚೆನ್ನಾಗಿತ್ತಲ್ಲ ಎಲ್ಲ? ಹಂಗೇನೋ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ಅನ್ಕೊಂತೀನಿ. ಕಾಸ್ಟ್ಲಿ ಎಲ್ಲ ಟ್ಯಾಕ್ಸ್ ಫ್ರೀ. ಟ್ಯಾಕ್ಸ್ ಫ್ರೀ ಬರ್ಬೇಕಾರೆ ಇದು ಸಿಗ್ತತಿ. ಬರ್ಬೇಕಾರೆ ತಗೋಬೇಕು, ಹೋಗ್ಬೇಕಾರೆ ತಗೋಬಾರ್ದು. ಎಲ್ಲ ಗೇಟ್ ಇಲ್ಲಿ ಎಲ್ಲ ಗೇಟ್ಗಳು ಇಲ್ಲೇ. ಸೊ ಈಗ ಇವರು ಒಂದು ಅಟ್ರಾಕ್ಷನ್ ಅಂದ್ರೆ ಹಿಂಗೆಲ್ಲ ಐತೆ ಅಂತ, ಅದಕ್ಕೆ ಸುಮ್ಮನೆ ಹಿಂಗೆ ಬಿಟ್ಟಾರೆ. ಸುಮ್ಮನೆ ಹೋಗ್ಬಾರ್ದಲ್ಲ, ಏನಾದ್ರು ತಗೊಂಡು ಹೋಗ್ಬೇಕಲ್ಲ. ಅದಕ್ಕೆ ಸ್ಟಾರ್ಬಕ್ಸ್ ಐತೆ. ಹಿಂಗೆ ನಡ್ಕೊಂಡು ಬರ್ತಾ ಇರ್ಬೇಕಾರೆ ಇಲ್ಲಿ ಸರ್ ಕರ್ಕೊಂಡು ಹೋಗ್ತಾರೆ. ಅಂದರೆ ಏರ್ಪೋರ್ಟಲ್ಲೇ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಮಾಡಿದ್ದಾರೆ. ಆರಾಮಾಗಿ D3 ಅಂದರೆ ನೀಟಾಗಿ ಕರ್ಕೊಂಡು ಹೋಗ್ತಾರೆ. ಈಗ ನಮ್ಮದು D3 ಗೇಟು. ಸೊ ಇಲ್ಲಿಂದ D3 ಕರ್ಕೊಂಡು ಹೋಗ್ತಿದ್ದಾರೆ. ಹೆಂಗಮ್ಮ ಫೀಲಿಂಗ್ಸ್? ಸೊ ಈಗ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಂಡಿದ್ದೀವಿ. ಏನು ಇವರ ಪ್ರೊಸೀಜರ್ ಏನಿದೆ ಅದು. ಈಗ ಫ್ಲೈಟ್ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಫ್ಲೈಟ್ ಇರೋದು 6 o'clock ಅಲ್ಲ, 5:10ಗೆ ಇದು ಸ್ಟಾರ್ಟು, ಬೋರ್ಡಿಂಗ್ ಸ್ಟಾರ್ಟು. ಈಗ ಇನ್ನು 4:45. ನೀವು ಯಾವಾಗಿನ ಹೆಂಗೆ ಮಾಡೋಕತ್ತ ಗೊತ್ತಾ? ಓಕೆ. ಸೊ ಈಗ ನಮ್ಮದು ಹೋಗುವ ಸಮಯ. ಅವರು ಪಾಪ ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಅಣ್ಣ ಬೇಗ ಹೋಗೋಣ ಅಂತ ಪಾಪ ಹಿಂಗೆ ಬಿಟ್ಬಿಟ್ಟು. ಸೊ ಮುಂಚೆನೇ ಬಿಟ್ಬಿಟ್ರು ನಮಗೆ. ಅಂದರೆ ಇದು ಸೆಲೆಬ್ರಿಟಿ ಎಂಟ್ರಿ ಅಂತೆ. ಸೊ ಖುಷಿ ಆಯಿತು. ಈಗ ಫ್ಲೈಟಲ್ಲಿ ಬಂದು ಫ್ಲೈಟಲ್ಲಿ ಕೂತ್ಕೊಂಡ್ವಿ. ಈಗೇನೇ ಫ್ಲೈಟೇ ಹೊರಡುತ್ತೆ. ಎಸ್, ಅಷ್ಟೇ, ಮುಗೀತೀವಿ, ಸಾಕು. ಇನ್ನು ಹಿಂಗೆ ಮಾಡ್ಕೊತ ಅಯ್ಯೋ ಅಕ್ಕಂದಿಕ್ಕೆ ನೋಡೋಕ್ಕಾಗವಲ್ದು ನನಗೆ. ಸಾಕಂದ್ರೆ ಬಿಡವಲ್ದು. ಸ್ವಲ್ಪ ಜೋರಾಗಿ ಮಾತಾಡು. ಮುಗೀತು, ನಾಳೆ ಸಿಗೋಣ. ಓಕೆ. ಈಗ ನಿದ್ದೆ ಮಾಡೋ ಟೈಮ್. ಫುಲ್ಲು ನಿದ್ದೆ ಬರ್ತಾ ಇದೆ, ಬೆಳಗ್ಗೆಯಿಂದ ನಿದ್ದೆ ಆಗಿಲ್ಲ. ಸೊ ಅವ್ರನ್ನೂ ಸೇಫಾಗಿ ಕುಣಿಸಿದ್ದೀವಿ ಅಲ್ಲಿ. ನಾವು ಕುತ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಬ್ಲಾಗ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್.